Divine Grace Igniter. ನನ್ನ ಆತ್ಮವು ಮನುಷ್ಯನೊಂದಿಗೆ ಶಾಶ್ವತವಾಗಿ ಹೋರಾಡುವುದಿಲ್ಲ, ಏಕೆಂದರೆ ಅವನು ಮಾಂಸದಿಂದ ರೂಪಿತವಾಗಿದ್ದಾನೆ. ಅವನ ದಿನಗಳು 120 ವರ್ಷಗಳು. ನಾನು ಮಾನವ ಕುಲವನ್ನು ಭೂಮಿಯಿಂದ ಅಳಿಸಿ ಹಾಕುತ್ತೇನೆ. ಮನುಷ್ಯನು ಮತ್ತು ಪ್ರಾಣಿಗಳು, ನೆಲದ ಮೇಲೆ ಚಲಿಸುವ ಜೀವಿಗಳು ಮತ್ತು ಆಕಾಶದ ಪಕ್ಷಿಗಳನ್ನು ನಾನೇ ಸೃಷ್ಟಿಸಿದ್ದೇನೆ ಎಂದು ನನಗೆ ಮನವರಿಕೆಯಾಗಿದೆ. ಸಾವಿರಾರು ವರ್ಷಗಳ ಹಿಂದೆ ಜಗತ್ತು ನಮ್ಮಂತೆಯೇ ಇತ್ತು. ಜನರು ಕೆಲಸ ಮಾಡುತ್ತಿದ್ದರು, ಸಂಭ್ರಮಿಸುತ್ತಿದ್ದರು, ದೊಡ್ಡ ದೊಡ್ಡ ನಗರಗಳನ್ನು ನಿರ್ಮಿಸಿದರು. ಬಹಳ ಸಂತೋಷವಾಗಿ ದಿನವನ್ನು ಆನಂದದಿಂದ ಕಳೆಯುತ್ತಿದ್ದರು. ಆದರೆ ಒಳಗಡೆ ಹಿಂಸೆ, ಭ್ರಷ್ಟಾಚಾರ ಎಲ್ಲರ ಮನಸ್ಸಿನಲ್ಲಿ ತುಂಬಿತ್ತು. ದ್ವೇಷವು ಎಲ್ಲರಲ್ಲಿಯೂ ನೆಲೆಯೂರಿತ್ತು. ಶಾಂತಿ ಇಲ್ಲದ ಜೀವನ ಅವರದ್ದಾಗಿತ್ತು. ಆಕಾಶ ಮತ್ತು ಭೂಮಿಯನ್ನು ಸೃಷ್ಟಿಸಿದ ಸೃಷ್ಟಿಕರ್ತನು ಕೆಳಗೆ ಭೂಮಿಯನ್ನು ನೋಡಿ ಕೋಪಗೊಂಡನು. ತನ್ನ ಜನರ ಭ್ರಷ್ಟಾಚಾರವನ್ನು ಕಂಡು ಕಡು ಕೋಪಗೊಂಡರು. ಆದರೆ ಈ ಕತ್ತಲೆಯ ಮಧ್ಯೆ ಒಬ್ಬ ವ್ಯಕ್ತಿ ಮಾತ್ರ ದೇವರೊಂದಿಗೆ ನಿಷ್ಠೆಯಿಂದ ನಡೆಯುತ್ತಿದ್ದನು. ನೋವಾ ಒಬ್ಬ ನಿಷ್ಠಾವಂತ ವ್ಯಕ್ತಿಯಾಗಿದ್ದ, ನಿಷ್ಕಳಂಕ ವ್ಯಕ್ತಿಯಾಗಿದ್ದ. ದೇವರ ಮೇಲೆ ಅಪಾರ ನಂಬಿಕೆ ಇಟ್ಟಿದ್ದ. ನೋವಾ ತನ್ನ ಹೆಂಡತಿ ಮಕ್ಕಳೊಂದಿಗೆ ದೇವರ ಹಾದಿಯಲ್ಲಿ ನಡೆಯುತ್ತಿದ್ದ. ನೋವನಿಗೆ 3 ಜನ ಗಂಡು ಮಕ್ಕಳಿದ್ದರು. ಜಫೆತ್, ಶೇಮ್, ಹ್ಯಾಮ್. ಮತ್ತು ಈ 3 ಜನ ಗಂಡು ಮಕ್ಕಳಿಗೂ ಮದುವೆಯಾಗಿ ಹೆಂಡತಿಯರಿದ್ದರು. ಇವರೆಲ್ಲರೂ ಸಂತೋಷದಿಂದ ದೇವರ ದಾರಿಯಲ್ಲಿ ನಡೆಯುತ್ತಾ ಜೀವನವನ್ನು ಸಾಗಿಸುತ್ತಿದ್ದರು. ಮತ್ತೊಂದು ಕಡೆ ದೇವರಿಗೆ ವಿರುದ್ಧವಾಗಿ ನಡೆದು ಭ್ರಷ್ಟಾಚಾರ ಮಾಡುವ ಜನರೇ ಹೆಚ್ಚಾಗಿದ್ದರು. ಒಂದು ವಿಶ್ವಾಸದ ದಿನ ನೋವಾ ಪರ್ವತದ ಕಡೆ ಪ್ರಾರ್ಥಿಸಲು ಹೊರಟಿರುವಾಗ ಪರಿಶುದ್ಧ ದೇವರು, ಪ್ರಪಂಚವು ಸೈತಾನನ ಶೋಧನೆಗೆ ಒಳಪಟ್ಟಿದೆ, ಆದರೆ ನಾನು ನಿನ್ನ ಮಾರ್ಗವನ್ನು ಅನುಸರಿಸುತ್ತಿದ್ದೇನೆ. ನನಗೆ ಶಕ್ತಿ ನೀಡು, ದಾರಿ ತೋರಿಸು, ನಿನ್ನ ಮಾರ್ಗದಲ್ಲಿ ನಾನು ಸರಿಯಾದ ರೀತಿಯಲ್ಲಿ ನಡೆಯುವ ಹಾಗೆ ಮಾಡು ಎಂದು ಬಹಳ ವಿಶ್ವಾಸದಿಂದ ನೋವಾ ಪ್ರಾರ್ಥಿಸುವ ಸಂದರ್ಭದಲ್ಲಿ ಅವರ ಮುಂದೆ ದೇವರು ಪ್ರತ್ಯಕ್ಷರಾಗಿ ಅವರ ಒಂದು ಧ್ವನಿ ಕೇಳಿಸುತ್ತದೆ. ನೋವಾ, ನೋವಾ, ನನ್ನ ಪ್ರೀತಿಯ ಸೇವಕನೇ ಎನ್ನಲು ನೋವಾ, ತಂದೆಯೇ, ನಾನು ಇಲ್ಲೇ ಇದ್ದೇನೆ, ನನಗೆ ನಿಮ್ಮ ಧ್ವನಿ ಕೇಳಿಸುತ್ತದೆ ಎನ್ನಲು ದೇವರು ಹೀಗೆನ್ನುತ್ತಾರೆ, ಲೋಕವು ದುಷ್ಟತನದಿಂದ ತುಂಬಿದೆ. ಮಾನವ ಕುಲವನ್ನು ಸೃಷ್ಟಿಸಿದ್ದಕ್ಕಾಗಿ ನಾನು ವಿಷಾದಿಸುತ್ತೇನೆ, ಆದರೆ ನನ್ನ ಕಣ್ಣುಗಳು ನಿನ್ನ ಪರವಾಗಿದೆ ಎನ್ನಲು ನೋವನು, ನನ್ನನ್ನು ಕ್ಷಮಿಸಿ ತಂದೆಯೇ, ನಾನೀಗ ಮಾಡಬೇಕಾದುದಾದರೂ ಏನು ಎಂದು ಪ್ರಶ್ನಿಸುತ್ತಾನೆ. ಆಗ ದೇವರು, ನೋವಾ, ನೀನು ಗೋಪರ್ ಮರದಿಂದ ನಾವೆಯೊಂದನ್ನು ನಿರ್ಮಿಸು. ಅದು 300 ಅಡಿ ಉದ್ದ, 50 ಅಡಿ ಅಗಲ, 30 ಅಡಿ ಎತ್ತರ ಹಾಗೂ ಹಲವಾರು ಕೋಣೆಗಳನ್ನು ನಿರ್ಮಿಸು. ಹೊರಗೆ ಭದ್ರವಾಗಿ ಬಾಗಿಲನ್ನು ಸಿದ್ಧಪಡಿಸು. ನಾವೆಗೆ ಕಿಟಕಿಯನ್ನು ಇಡು. ನಾವೆಯ ಮೇಲ್ಭಾಗವನ್ನು ಸಂಪೂರ್ಣವಾಗಿ ಮುಚ್ಚು. ಒಂದು ಕಡೆ ಬಾಗಿಲನ್ನು ಇಡು. ನಾವೆ ತಯಾರಾದ 7 ದಿನಗಳಲ್ಲಿ ಪ್ರವಾಹವೊಂದು ಬಂದೊದಗುತ್ತದೆ. ಪೂರ್ತಿಯಾಗಿ ಪ್ರಪಂಚ ನಾಶವಾಗುತ್ತದೆ. ಆದ್ದರಿಂದ ನೀನು ಮತ್ತು ನಿನ್ನ ಸಂತತಿಯನ್ನು ಮತ್ತು ಮನುಕುಲದ ಪ್ರತಿಯೊಂದು ಜೀವಿಯ ಜೋಡಿಯನ್ನು ನಿನ್ನ ನಾವೆಯೊಳಗೆ ಉಳಿಸಿಕೋ. ಅವುಗಳ ಹೊಣೆ ನಿನ್ನ ಮೇಲಿರುತ್ತದೆ.
ಪ್ರತಿ ಜೋಡಿಯೂ ಒಂದು ಹೆಣ್ಣು ಮತ್ತು ಒಂದು ಗಂಡಾಗಿರಬೇಕು. ಅವುಗಳು ಜೀವಂತವಾಗಿರಲು ಬೇಕಾದ ಎಲ್ಲ ಆಹಾರ ಹಾಗೂ ಇನ್ನಿತರ ವಸ್ತುಗಳನ್ನು ತಯಾರು ಮಾಡಿಕೊ ಎಂದು ವಾಣಿ ನುಡಿಯಲು ನೋವನು ನೀವು ಹೇಳಿದಂತೆ ಆಗಲಿ ಎಂದು ಒಪ್ಪಿಕೊಳ್ಳುತ್ತಾರೆ. ದೇವರ ಆಜ್ಞೆಗೆ ವಿಧೇಯವಾಗಿ ನಡೆಯುವಂತೆ ಹೇಳಿ ಆ ಪರ್ವತದಿಂದ ಹೊರನಡೆಯುತ್ತಾರೆ. ನಂತರ ಜನರೆಲ್ಲರೂ ಯಥಾಪ್ರಕಾರ ತಮ್ಮ ದುಷ್ಟ ಕಾರ್ಯಗಳಲ್ಲಿ ತೊಡಗಿರುತ್ತಾರೆ. ಆದರೆ ನೋವನು ಮಾತ್ರ ತನ್ನ ಕುಟುಂಬದವರೊಂದಿಗೆ ಸೇರಿ ನಾವೆಯನ್ನು ತಯಾರಿಸುವಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಳ್ಳುತ್ತಾರೆ. ಅದಕ್ಕೆ ನೋವನ 3 ಜನ ಗಂಡು ಮಕ್ಕಳು, ಹೆಂಡತಿ ಹಾಗೂ ಸೊಸೆಯಂದಿರ ಸಹಾಯವೂ ಅವರಿಗೆ ದೊರೆಯುತ್ತದೆ. ದೇವರ ಆಜ್ಞೆ ಹಾಗೂ ಅವರು ಹೇಳಿದ ಪ್ರಕಾರವೇ ನೌಕೆಯನ್ನು ನಿರ್ಮಿಸಲು ಪ್ರಾರಂಭಿಸುತ್ತಾರೆ. ಮೊದಲಿಗೆ ಒಂದು ನಕ್ಷೆಯನ್ನು ತಯಾರು ಮಾಡುತ್ತಾರೆ. ನೋವ ತನ್ನ ಮಕ್ಕಳಿಗೆ ಅಳತೆ ಮತ್ತು ಮಾರ್ಗದರ್ಶನವನ್ನು ನೀಡುತ್ತಾರೆ. ಅದರ ಪ್ರಕಾರವೇ ಅವರು ಕೆಲಸವನ್ನು ಸಾಗಿಸುತ್ತಾರೆ. ಹಗಲು ರಾತ್ರಿಯೆಂದು ನೆನೆಸದೆ ತಮ್ಮ ಕಾರ್ಯದಲ್ಲಿ ನಿರತರಾಗುತ್ತಾರೆ. ಹೀಗೆ ನೋವ ನೌಕೆಯನ್ನು ನಿರ್ಮಿಸುವ ಸಂದರ್ಭದಲ್ಲಿ ಅಕ್ಕಪಕ್ಕದ ಜನರೆಲ್ಲ ನೋವನ ಕುಟುಂಬವನ್ನು ನೋಡಿ ಅಣಕಿಸುತ್ತಾರೆ. ನಿನ್ನ ನಾವೇ ನೆಲದ ಮೇಲೆ ಚಲಿಸುತ್ತದೆಯೇ? ಇಲ್ಲಿ ಸಮುದ್ರವೆಲ್ಲಿದೆ ಎಂದು ಅವರನ್ನು ನೋಡಿ ನಗುತ್ತಾರೆ, ಹೀಯಾಳಿಸುತ್ತಾರೆ. ಆಗ ನೋವ, ದೇವರು ನನ್ನೊಂದಿಗೆ ಮಾತನಾಡಿದರು, ಜನರ ಭ್ರಷ್ಟಾಚಾರಕ್ಕೆ ತೀರ್ಪು ಬರಲಿದೆ ಎನ್ನಲು ಅಲ್ಲಿನ ಜನರು ದೇವರು ನಾವೇ ನಿರ್ಮಿಸಲು ಹೇಳಿದರೆ ಎಂದು ಮತ್ತಷ್ಟು ಆಡಿಕೊಳ್ಳುತ್ತಾರೆ. ಅವರ ಮಾತುಗಳಿಗೆ ಕಿವಿಗೊಡದ ನೋವ ತನ್ನ ಕೆಲಸದಲ್ಲಿ ನಿರತರಾಗುತ್ತಾರೆ. ಹಲವು ದಿನಗಳ ಪರಿಶ್ರಮ ನಾವೇ ಸಂಪೂರ್ಣವಾಗಿ ಸಿದ್ಧವಾಗುತ್ತದೆ. ಅದನ್ನು ನೋಡಿ ಅವರ ಕುಟುಂಬದವರಿಗೆ ಬಹಳ ಸಂತೋಷವಾಗುತ್ತದೆ. ನಂತರ ನೋವ ಪ್ರಾರ್ಥಿಸುತ್ತಾ, ದೇವರೇ, ನಿಮ್ಮ ಆಣತಿಯಂತೆ ನಾವೇ ಸಿದ್ಧವಾಗಿದೆ. ನನ್ನೊಂದಿಗೆ ಮಾತನಾಡಿ ಮುಂದೇನು ಮಾಡಬೇಕೆಂದು ಮಾರ್ಗದರ್ಶನ ನೀಡಿ ಎಂದು ಕೇಳಲು ತಕ್ಷಣವೇ ವಾಣಿಯೊಂದು ಕೇಳಿಸುತ್ತದೆ. ನೋವಾ, ನೋವಾ ಎಂದು ದೇವರ ಧ್ವನಿ ಕೇಳುತ್ತಲೇ, ನೀನು ನಿನ್ನ ಸಂಸಾರ ಮತ್ತು ಎಲ್ಲ ಪ್ರಾಣಿ ಪಕ್ಷಿಗಳ ಜೋಡಿಗಳು ನಾವೆಯ ಒಳಗೆ ಹೋಗಲು ತಿಳಿಸುತ್ತಾರೆ. ಅವರ ಧ್ವನಿಯನ್ನು ಕೇಳಿದ ನೋವನು ಅವರ ಆಜ್ಞೆಯಂತೆಯೇ ಮುನ್ನಡೆಯುತ್ತಾನೆ ಮತ್ತು ಹೀಗೆಂದು ಹೇಳುತ್ತಾರೆ, 7 ದಿನಗಳಲ್ಲಿ ಭೀಕರ ಮಳೆಯೊಂದು ಬರಲಿದೆ. 40 ದಿನ ಹಾಗೂ 40 ರಾತ್ರಿಗಳು ನಿರಂತರವಾಗಿ ಮಹಾಪ್ರಳಯವೊಂದು ಸಂಭವಿಸಲಿದೆ. ಭೂಮಿಯ ಮೇಲಿನ ಎಲ್ಲವೂ ನಾಶವಾಗುತ್ತದೆ ಎನ್ನಲು ನೋವನು ನಿಮ್ಮ ಆಜ್ಞೆಯಂತೆ ಆಗಲಿ ಎಂದು ಒಪ್ಪಿಕೊಳ್ಳುತ್ತಾರೆ. ಅದೇ ರೀತಿ ಭೂಮಿಯ ಮೇಲಿನ ಎಲ್ಲ ಪ್ರಾಣಿ ಪಕ್ಷಿಗಳ ಜೋಡಿಗಳು, ಒಂದು ಗಂಡು ಮತ್ತು ಒಂದು ಹೆಣ್ಣು, ನೋವನ ಆಜ್ಞೆಯಂತೆ ನೌಕೆಯೊಳಗೆ ಹೋದವು. ಜೊತೆಗೆ ನೋವನ ಸಂಸಾರವು ಒಳಗೆ ಹೋಯಿತು. ಅವರ ಮಕ್ಕಳು ಸೊಸೆಯಂದಿರೂ ಕೂಡ ಒಳಗಡೆ ಹೋದರು. ನಂತರ ನೌಕೆಯ ಬಾಗಿಲನ್ನು ಮುಚ್ಚಲಾಯಿತು. ಕಡು ಕಪ್ಪು ಮೋಡದಿಂದ ಭೀಕರ ಮಳೆ ಆರಂಭವಾಯಿತು. ಜನರಿಗೆ ಏನು ಮಾಡಬೇಕೆಂಬ ದಾರಿ ತೋರಲಿಲ್ಲ. ನದಿಗಳೆಲ್ಲ ಉಕ್ಕಿ ಹರಿದವು. ನೋವನ ನೌಕೆಯ ಬಾಗಿಲನ್ನು ತೆರೆ, ನಮ್ಮನ್ನು ಕಾಪಾಡು ಎಂದು
ಅಂಗಲಾಚಿ ಬೇಡಿದರು, ಆದರೆ ಅದು ಬಹಳ ತಡವಾಗಿತ್ತು. ನೋವನಿಗೆ ಬಹಳ ದುಃಖವಾಗುತ್ತಿತ್ತು, ಆದರೆ ದೇವರ ಆಜ್ಞೆಯೇ ಇದಾಗಿತ್ತು. ಜನರೆಲ್ಲರೂ ಭೀಕರ ಪ್ರವಾಹಕ್ಕೆ ತುತ್ತಾದರು. ಎಲ್ಲ ಜನರ ವಸ್ತುಗಳು ಮುಳುಗಲ್ಪಟ್ಟವು. ನಾವೆಯು ಆ ಭೀಕರ ಪ್ರವಾಹದ ಮಧ್ಯೆ ತೇಲುತ್ತಾ ಹೋಯಿತು. ಹಲವಾರು ಜನರು ಮೃತಪಟ್ಟರು. ನೋವನ ಸಂಸಾರ ನಾವೆಯೊಳಗೆ ಜೀವಂತವಾಗಿದ್ದರು. ಎತ್ತ ಕಡೆ ನೋಡಿದರೂ ನೀರಿನ ಮಟ್ಟ ಇಳಿಯಲೇ ಇಲ್ಲ. ಅದೆಷ್ಟೋ ಜನರ ಪ್ರಾಣಹಾನಿಯಾಗಿತ್ತು. ಅವರ ಎಲ್ಲ ಮನೆ ಮಠಗಳು ಮುಳುಗಿ ಹೋಗಿದ್ದವು. 150 ದಿನದ ನಂತರ ಸ್ವಲ್ಪ ನೀರಿನ ಮಟ್ಟ ಇಳಿಯಿತು. ಇತ್ತ ಕಡೆ ನಾವೆಯಲ್ಲಿ ನೋವನ ಸಂಸಾರ ಸುಖವಾಗಿದ್ದರು. ನಾವೆಯು ಆ ಪ್ರವಾಹದಲ್ಲಿ ತೇಲಿ ಬರುತ್ತಿತ್ತು. ಹೀಗೆ 40 ದಿನ 40 ರಾತ್ರಿ ಹಗಲು ರಾತ್ರಿ ಎನ್ನದೆ ಸುರಿದ ಭೀಕರ ಮಳೆಯಿಂದ ನಾವೆಯು ಒಂದು ಕಡೆ ನೆಲೆಯೂರಿತ್ತು. ನಂತರ ನೋವ ಕಿಟಕಿಯನ್ನು ತೆರೆದು ನೋಡಲಾಗಿ ಮೊದಲಿಗೆ ಅವರು ಒಂದು ಕಾಗೆಯನ್ನು ಹೊರಕ್ಕೆ ಬಿಟ್ಟರು. ಅದು ಎಲ್ಲಿಯೂ ಉಳಿದುಕೊಳ್ಳಲು ಸ್ಥಳವಿಲ್ಲದೆ ಮತ್ತೆ ಮರಳಿಯೂ ಬರದೇ ಹೋಯಿತು. ನಂತರ ನೋವ ಒಂದು ಪಾರಿವಾಳವನ್ನು ಕಿಟಕಿ ಮೂಲಕ ಹೊರಗಡೆ ಬಿಟ್ಟರು, ಏಕೆಂದರೆ ಹೊರಗಿನ ಪರಿಸ್ಥಿತಿಯನ್ನು ತಿಳಿಯಲು ಇದ್ದ ಮಾರ್ಗ ಇದೊಂದೇ ಆಗಿತ್ತು. ಆದರೆ ಪಾರಿವಾಳವು ಮತ್ತೆ ಹಿಂತಿರುಗಿತು. ಇದು ಸರಿಯಾದ ಸಮಯವಲ್ಲ ಎಂದು ತಿಳಿದ ನೋವನು ಮತ್ತೆ 7 ದಿನ ಬಿಟ್ಟು ಪಾರಿವಾಳವನ್ನು ಹೊರಕ್ಕೆ ಬಿಟ್ಟನು. ಆಗ ಪಾರಿವಾಳ ಹಾರಿ ಹೋಗಿ ಮರಳಿ ಬರುವಾಗ ಒಂದು ಎಲೆಯ ಚಿಗುರನ್ನು ಹೊತ್ತು ನೋವನ ಬಳಿ ಬಂತು. ಇದನ್ನು ನೋಡಿದ ನೋವನಿಗೆ ಸಂತೋಷವಾಯಿತು. ಜೀವನ ಮರಳಿದೆ ಎನ್ನುತ್ತಾ ದೇವರಿಗೆ ವಂದಿಸುತ್ತಾ ದೇವರಿಗೆ ಕೃತಜ್ಞತೆಯನ್ನು ಸಲ್ಲಿಸಿದರು. ಮಕ್ಕಳು ಕೂಡ ಆನಂದಿಸಿದರು. ಆ ಎಲೆಯ ಚಿಗುರನ್ನು ನೋಡಿದ ಅವರ ಮನಸ್ಸಿನಲ್ಲಿ ಸಂತೋಷದ ಭಾವನೆ ಮೂಡಿತು. ಆದರೆ ಇನ್ನು ಸರಿಯಾದ ಸಮಯವಲ್ಲ ಎಂದು ತಿಳಿದ ನೋವನು ಮತ್ತಷ್ಟು ದಿನಗಳು ಕಳೆದ ನಂತರ ಮತ್ತೆ ಪಾರಿವಾಳವನ್ನು ಹೊರಗೆ ಬಿಟ್ಟನು. ಹೊರಗೆ ಹೋದ ಪಾರಿವಾಳ ತನ್ನ ಗೂಡನ್ನು ನಿರ್ಮಿಸಿಕೊಂಡು ಅದು ಅಲ್ಲಿಯೇ ನೆರೆಯುಳಿತೇ ಹೊರತು ನೋವನ ಬಳಿ ಮರಳಿ ಬರಲಿಲ್ಲ. ಇದನ್ನು ನೋಡಿದ ನೋವನು ಈಗ ಜೀವನ ನಡೆಸಲು ಸರಿಯಾದ ಸಮಯ ಬಂದಿದೆ ಎಂದುಕೊಂಡು ನಾವೆಯ ಮೇಲ್ಛಾವಣಿಯನ್ನು ತೆರೆದು ನೋಡಲು ಆತನಿಗೆ ನೀರೆಲ್ಲ ಒಣಗಿ ಹಸಿಯಾದ ಭೂಮಿಯೆಲ್ಲ ಹೋಗಿ ಒಣ ಭೂಮಿಯನ್ನು ಕಂಡನು. ಈ ಸಮಯದಲ್ಲಿ ದೇವರ ವಾಣಿಯೊಂದು ಕೇಳಿಸಿತು. ಅದೇನೆಂದರೆ, ನೋವ, ಹೊರಗೆ ಬಾ ಎಂದು ಮತ್ತು ನಿಮ್ಮ ಕುಟುಂಬವನ್ನು ಹೊರಕ್ಕೆ ತಾ, ಎಲ್ಲ ಪ್ರಾಣಿ ಪಕ್ಷಿಗಳನ್ನು ಹೊರಗೆ ಬಿಡು. ಈಗ ಭೂಮಿಯು ಜೀವನ ನಡೆಸಲು ಬೇಕಾದ ರೀತಿಯಲ್ಲಿ ಸುಲಲಿತವಾಗಿ ಸಿದ್ಧವಾಗಿದೆ ಎನ್ನಲು ನೋವ ಮತ್ತು ಆತನ ಹೆಂಡತಿ, ಆತನ ಮಗ ಸೊಸೆಯಂದಿರು ಅಷ್ಟೇ ಅಲ್ಲದೆ ಆತ ಒಳಗೆ ಇಟ್ಟುಕೊಂಡಿದ್ದ ಎಲ್ಲ ಪ್ರಾಣಿ ಪಕ್ಷಿಗಳು ಹೊರಗಡೆ ಬಂದವು. ನೋವನ ಸಂತತಿ ಮತ್ತು ಎಲ್ಲ ಪ್ರಾಣಿ ಪಕ್ಷಿಗಳ ಸಂತತಿ ಬೆಳೆಯಲಿ ಎಂಬುದು ದೇವರ ಇಚ್ಛೆಯಾಗಿತ್ತು. ನಂತರ ನೋವನು ಮೊದಲಿಗೆ ದೇವರಿಗೆ ಒಂದು ಸ್ಥಳವನ್ನು ಕಟ್ಟಿಸಿದನು. ನಂತರ ಅಲ್ಲಿ ಬಲಿ ಅರ್ಪಿಸಿ ಹೊಸ ಜೀವನಕ್ಕೆ ನಾಂದಿ ಹಾಡುವ ಸಲುವಾಗಿ ತನ್ನ ಕುಟುಂಬದವರೊಂದಿಗೆ ಕೃತಜ್ಞತೆಯನ್ನು ಸಲ್ಲಿಸಿದನು. ನೋವನ ಕೃತಜ್ಞತಾ ಬಲಿ ದೇವರಿಗೆ ಸಮರ್ಪಿತವಾಯಿತು. ಆಗ ಅವನಿಗೊಂದು ಧ್ವನಿ ಕೇಳಿಸಿತು.
ಅದೇನೆಂದರೆ, ಇನ್ನು ಮುಂದೆ ಬಿಸಿಲು, ಚಳಿ, ಗಾಳಿ, ಮಳೆ, ಹಗಲು ರಾತ್ರಿ ಎಲ್ಲವೂ ಇರುವುದು. ನ್ಯಾಯಯುತವಾದ ಜೀವನ ನಡೆಸುವುದು ನಿಮ್ಮ ಕರ್ತವ್ಯ. ಪ್ರಾಣಿ ಪಕ್ಷಿಗಳ ಮೇಲೆ ಮತ್ತು ಸಮುದ್ರದ ಜಲಚರಗಳ ಮೇಲೆ ನಿನ್ನ ಹಿಡಿತವನ್ನು ಸಾಧಿಸುವೆ. ಪ್ರಾಣಿ ಪಕ್ಷಿಗಳು, ಸಸ್ಯಗಳು ನಿಮಗೆ ಆಹಾರವಾಗುವುದು. ಆದರೆ ರಕ್ತ ಸಮೇತ ಮಾಂಸವನ್ನು ತಿನ್ನಬೇಡ. ಇನ್ನು ಮುಂದೆ ಭೂಮಿಯನ್ನು ನಾಶ ಮಾಡುವಂತಹ ಮಹಾಪ್ರಳಯ ಮತ್ತೆ ಬರುವುದಿಲ್ಲ. ನಿನ್ನ ಮತ್ತು ನಿನ್ನ ಸಂತತಿಯ ನಡುವಿನ ಶಾಶ್ವತ ಒಡಂಬಡಿಕೆಯ ಗುರುತೇ ಕಾಮನಬಿಲ್ಲು. ಮತ್ತೆ ಜಲಪ್ರಳಯದಿಂದ ಭೂಮಿಯನ್ನು ನಾಶ ಮಾಡುವುದಿಲ್ಲ ಎಂಬುದಕ್ಕೆ ಇದೇ ಚಿಹ್ನೆಯಾಗಿರುತ್ತದೆ ಎಂದು ಹೇಳಿದರು. ಭ್ರಷ್ಟಾಚಾರದಿಂದ ತುಂಬಿದ ಪ್ರಪಂಚವನ್ನು ದೇವರು ನಾಶ ಮಾಡಿ ನೌಕೆಯಲ್ಲಿ ತಮ್ಮನ್ನು ರಕ್ಷಿಸಿದರೆಂದು ನೋವ ನೆನೆದುಕೊಳ್ಳುತ್ತಾ ನಡೆದ ಎಲ್ಲ ಸಂಗತಿಯನ್ನು ಮೆಲುಕು ಹಾಕುತ್ತಾ ತನ್ನ ನಾವೆಯನ್ನು ನೋಡುತ್ತಾ ಎಲ್ಲ ಪ್ರಾಣಿಗಳನ್ನು ರಕ್ಷಿಸಿದ್ದನ್ನು ನೆನೆಸಿಕೊಳ್ಳುತ್ತಾ ಪ್ರಾರ್ಥಿಸುವಲ್ಲಿ ತನ್ನನ್ನು ತಾನು ತೊಡಗಿಸಿಕೊಳ್ಳುತ್ತಾನೆ. ಪ್ರಭುವೇ ನಿನಗೆ ವಂದನೆ, ಕೃತಜ್ಞತೆ ಅಪಾರ. ನೀರಿನ ಮಧ್ಯೆ ಕಾಯ್ದೆ ನಮ್ಮನು, ನೀನೇ ನಮ್ಮ ಆಧಾರ. ಪ್ರಳಯದ ಮಧ್ಯೆ ರಾಕ್ಷಣೆಯಲ್ಲಿ ಕಥೆಯ ವರದಾನ. ಇಂದು ನಿನ್ನ ಮುಂಬೆ ನಿಂತು ಹಾಡುವೆ ಕಟ್ಟೆಂಬೆ ತಾಗಾನ. ಆಕಾಶ ಮುಚ್ಚಿತು, ಭೂಮಿ ನಡುಗಿತು, ನೀರು ಎಲ್ಲೆಲ್ಲೇ ಹಳದೀತು. ಭಯದ ಕ್ಷಣದಲ್ಲಿ ಕತ್ತಲೆಯೊಳಗೆ ನಿನ್ನ ವಾಕ್ಯವೇ ನೇಪವಾಯಿತು. ನೀನೇ ನಮ್ಮ ಶರಣು, ನೀನೇ ನಮ್ಮ ನೌಕೆ, ನಿನ್ನ ವಾಗ್ದಾನವೇ ನಮ್ಮ ಜೀವ. ಪಲ್ಲವಿ ಪುನರಾವರ್ತನೆ. ಪ್ರಭುವೇ ನಿನಗೆ ವಂದನೆ, ಕೃತಜ್ಞತೆ ಅಪಾರ. ನೀರಿನ ಮಧ್ಯೆ ಕಾಯ್ದೆ ನಮ್ಮನು, ನೀನೇ ನಮ್ಮ ಆಧಾರ. ನಲವತ್ತು ದಿನ 40 ರಾತ್ರಿ ಮಳೆ ಸುರಿಯ ಆಕಾಶದಿಂದ. ಆದರೂ ನೀನು ಮರೆಯಲಿಲ್ಲ ನಿನ್ನ ಮಕ್ಕಳನ್ನು ಪ್ರೀತಿಯಿಂದ. ಕಪೋತ ಹಾರಿತು, ಕಂಬೆ ತಂದಿತು, ಭರವಸೆಯ ಹೊಸ ಸಂಕೇತ. ಮಳೆಯ ನಂತರದು ಇಂದ್ರಧನು, ನಿನ್ನ ಒಡಂಬಡಿಕೆಯ ನೆನಪು ಮಾತುರು. ಇಂದು ನಾವು ನಿನ್ನ ಬಲಿಪೀಠದ ಮುಂದೆ ಹೃದಯ ತುಂಬಿ ನಿಲ್ಲುವೆವು. ಉಸಿರು, ಜೀವ, ಭವಿಷ್ಯ
ಪ್ರಭುವೆ ನಿನಗೆ ವಂದನೆ, ಕೃತಜ್ಞತೆ ಅಪಾರ. ನೀರಿನ ಮಧ್ಯೆ ಕಾಯ್ದೆ ನಮ್ಮನು, ನೀನೇ ನಮ್ಮ ಆಧಾರ. ಸಂತರ ಕಥೆಗಳು, ದೇವರ ವಾಕ್ಯದ ಪ್ರಬೋಧನೆ ಹಾಗೂ ಮತ್ತಿತರ ಆಧ್ಯಾತ್ಮಿಕ ವಿಷಯಗಳನ್ನು ಆಲಿಸಲು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಡಿವೈನ್ ಗ್ರೇಸ್ ಇಗ್ನೈಟರ್.